ಸರ್ಕಾರಿ ಕಾರ್ಯಕ್ರಮದಲ್ಲಿ ಉರ್ದು ಭಾಷೆ ಬಳಕೆಗೆ ಕಿಡಿ. ಕೈ ಸರ್ಕಾರದ ಮೇಲೆ ಕೇಸರಿ ಪಡೆ ಕೆಂಡಾಮಂಡಲ ಆಗಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಉರ್ದು ಭಾಷೆ ಬಳಕೆ ಮಾಡಿರೋದಕ್ಕೆ ಕಿಡಿಕಾರ್ತಿದೆ ಬಿಜೆಪಿ. ಕೈ ಸರ್ಕಾರದ ಮೇಲೆ ಕೇಸರಿ ಪಡೆ ಕೆಂಡಾಮಂಡಲ. ಸಚಿವ ದಿನೇಶ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ತೆಲುಗರು ಇದ್ದಾರೆ, ತಮಿಳರು ಇದ್ದಾರೆ. ಆ ಭಾಷೆಯ ಯಾಕೆ ಆಹ್ವಾನ ಪತ್ರಿಕೆ ಪ್ರಕಟಣೆ ಮಾಡಿಲ್ಲ ತೆಲುಗು ತಮಿಳಲ್ಲಿ? ಕನ್ನಡ ಕಡ್ಡಾಯ ಅಂತ ಹೇಳೋ ಧೈರ್ಯ ಇಲ್ವಾ ನಿಮಗೆ? ಬಹುಶಃ ಇದು ದಿನೇಶ್ ಮನೆಯ ಸಮಸ್ಯೆ ಇರಬಹುದು. ಕನ್ನಡ ಭಾಷೆಯನ್ನ ಬಳಸಬೇಕಾದ ಜಾಗದಲ್ಲಿ ಉರ್ದು ಭಾಷೆಯನ್ನ ಬಳಸಿದ್ದಾರೆ, ಕಿಡಿಕಾರ್ತಿದ್ದಾರೆ ಕೇಸರಿ ಪಡೆ. ಈಗ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿರುವಂಥದ್ದು. ಸಚಿವ ದಿನೇಶ್ ವಿರುದ್ಧವಾಗಿ ಮಾತನಾಡಿದ್ದಾರೆ ಛಲವಾದಿ. ರಾಜ್ಯದಲ್ಲಿ ತೆಲುಗರು ಇದ್ದಾರೆ, ತಮಿಳರು ಇದ್ದಾರೆ, ಅವರವರ ಭಾಷೆಯಲ್ಲಿ ಯಾಕೆ ಆಹ್ವಾನ ಪತ್ರಿಕೆ ಪ್ರಕಟ ಮಾಡಿಲ್ಲ? ಉರ್ದುಗೆ ಮಾತ್ರ ಇಂಥ ಪ್ರಿಯಾರಿಟಿನ? ಕನ್ನಡ ಕಡ್ಡಾಯ ಅಂತ ಹೇಳೋ ಧೈರ್ಯ ಇಲ್ಲವಾ ನಿಮಗೆ? ಇದು ಮೋಸ್ಟ್ಲಿ ಅವರ ಮನೆ ಸಮಸ್ಯೆ ಇರಬಹುದು ಅಂತ ಪರೋಕ್ಷವಾಗಿ ವ್ಯಂಗ್ಯ ಆಡಿದ್ದಾರೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಉರ್ದು ಆಹ್ವಾನ ಪತ್ರಿಕೆ ಪ್ರಕಟ ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮ, ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆ ಉರ್ದುನಲ್ಲಿ ಪ್ರಿಂಟ್ ಆಗಿದೆ. ಇದರ ಬಗ್ಗೆ ದಿನೇಶ್ ಗುಂಡೂರಾವ್ ಅದು ಕೂಡ ಒಂದು ಭಾಷೆ, ಅದರಲ್ಲಿ ಏನು ತಪ್ಪಿದೆ ಅಂತಂದ್ರು. ಈಗ ಅದರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆ ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ. ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದ್ರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರ್ಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ. ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದ್ರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರ್ಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು?